ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಇವತ್ತು SPYSS ಸಂಸ್ಥೆಯಿಂದ ಪೌಷ್ಟಿಕ ಆಹಾರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಪೂರ್ತಿ ವಿಡಿಯೋ ನೋಡೋಣ ಮತ್ತು ಪೌಷ್ಟಿಕ ಆಹಾರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಳ್ಳೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ಥರ ಫ್ರೀ ಕ್ಲಾಸಸ್ನ ಒಂದು ಏರಿಯಾ ವೈಸ್ ಒಂದು ಊರಿಂದ ಆ ಥರ ಎಲ್ಲ ಹೇಳ್ಕೊಡ್ತಾರೆ ಅಂತ. ಇಲ್ಲಿ ಹೊಸ ರೋಡ್ ಅಂದರೆ ನಾಗನಾಥಪುರ ಹೊಸ ರೋಡಿಗೆ ಬಂದರೆ ಈ ಕ್ಲಾಸ್ ಕೂಡ ಅಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಸುಮಾರು 20-30 ಸ್ಟೂಡೆಂಟ್ಸ್ಗಳು ಬರ್ತಾರೆ ಯೋಗ ಕಲಿಯೋಕ್ಕೆ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಇದೆ ಇದು ಕ್ಲಾಸ್ ಶುರು ಮಾಡಿ. ಈ ಥರ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಎಲ್ಲ ವಯಸ್ಕರು ಬರ್ತಾರೆ ಇಲ್ಲಿ ಯೋಗ ಕಲಿಯೋಕ್ಕೆ. ಏಕಾತ್ಮಕ ಸೂತ್ರವನ್ನು ಹೇಳಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಲಕ್ಷ್ಮೀ ಅಕ್ಕನವರಿಗೆ ಪ್ರತಿಭಾಕ್ಕನವರು ನಡೆಸಿಕೊಡಬೇಕಾಗಿ ವಿನಂತಿ. ವಿವೇಚನೆಯೇ ನಿಮ್ಮ ಶಿಕ್ಷಕ ಸ್ವಾಮಿ ವಿವೇಕಾನಂದರು ಮತ್ತೊಮ್ಮೆ ಬುದ್ಧಿವಂತಿಕೆ ಹಾಗೂ ವಿವೇಚನೆಯೇ ನಿಮ್ಮ ಶಿಕ್ಷಕ ಸ್ವಾಮಿ ವಿವೇಕಾನಂದರು. ನೋಡಿದ್ರಲ್ಲ, ಸಂಸ್ಕಾರ ಸಂಘಟನೆ ಸೇವೆ ಅಂತಲೇ ಹೇಳ್ತಾರೆ. ಪ್ರತಿಯೊಂದು ಹೇಳ್ಕೊಡ್ತಾರೆ. ಮಂತ್ರ, ಗುರು ಮಂತ್ರ ಮತ್ತು ಅಮೃತ ವಚನ ಹೇಳ್ಕೊಡ್ತಾರೆ. ಗಾಯತ್ರಿ ಮಂತ್ರ, ಓಂಕಾರ ಎಲ್ಲ ರೀತಿಯೂ ಹೇಳ್ಕೊಡ್ತಾರೆ. ಮತ್ತು ಜೊತೆಗೆ ಯೋಗ ಕೂಡ ಹೇಳ್ಕೊಡ್ತಾರೆ. ಹೆಸರೇ ಹೇಳತಕ್ಕಂತೆ ಸಂಸ್ಕಾರ ಸಂಘಟನೆ ಸೇವೆ, ಸಂಸ್ಕಾರನೂ ಹೇಳ್ಕೊಡ್ತಾರೆ ಮತ್ತು ಯೋಗ ಕೂಡ ಹೇಳ್ಕೊಡ್ತಾರೆ. ಡೈಲಿ ಮಾರ್ನಿಂಗ್ ಬ್ಯಾಚ್ ಮತ್ತು ಈವ್ನಿಂಗ್ ಬ್ಯಾಚ್ ಕೂಡ ಇರುತ್ತೆ. ಮಾರ್ನಿಂಗ್ 5 to 6:30 ಇರುತ್ತೆ. ಈವ್ನಿಂಗ್ ಕೂಡ ಸೇಮ್ ಟೈಮಿಂಗ್ಸ್ 5ರಿಂದ 6:30 ಇರುತ್ತೆ. ಇವತ್ತು ಪೂಜೆ ಇರೋದ್ರಿಂದ ಅಂದರೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಆಹಾರ ಬಗ್ಗೆ ಮಾಹಿತಿ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಇವತ್ತು ಸ್ಟಾರ್ಟಿಂಗ್ ಸ್ವಲ್ಪ ಯೋಗ ಮಾಡಿ ಆಮೇಲೆ ಪೂಜೆ ಮಾಡಿ ಇದು ಆಹಾರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ. ಇದು ಗಣಪತಿ ನಮಸ್ಕಾರ. ಅಂದರೆ ಡೈಲಿ 1.5 hours ಯೋಗ ಮಾಡಿಸ್ತಾರೆ. ಇವತ್ತು ಪೂಜೆ ಇರೋದ್ರಿಂದ ಬರೀ 1/2 hour ಮಾತ್ರ ಯೋಗ ಮಾಡಿದ್ವಿ. ಕ್ರಿಯಾತ್ಮಕ ಯೋಗ ಮಾಡಿ ಮತ್ತು ಈಗ ವಿನಾಯಕ ನಮಸ್ಕಾರ ಅಂದರೆ ಗಣಪತಿ ನಮಸ್ಕಾರ ಮಾಡ್ತಾಯಿದ್ದೀವಿ. ಸೊ ಈಗ ಯೋಗ ಎಲ್ಲ ಆದಮೇಲೆ ಪೂಜೆ ಮಾಡ್ತಾಯಿದ್ದೀವಿ. ಈಗ ಸಣ್ಣದಾಗಿ ಒಂದು ಹೋಮ ಮಾಡಿ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ತೀವಿ.
ಈಗ ಪೂಜೆ ಆಯಿತು. ಈಗ ಪೌಷ್ಟಿಕ ಆಹಾರ ಬಗ್ಗೆ ಮಾಹಿತಿ ಕೊಡುವ ಸಮಯ. ಇದೇ ನೋಡಿ ಎಲ್ಲ ಆಹಾರಗಳು: ಮೊಳಕೆ ಕಾಳು ಮತ್ತು ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ ಮತ್ತು ಈ ಥರ ಕಾಳು ಮೊಳಕೆ ಹಾಕಿರೋದು, ಮತ್ತು ಕಡಲೆಕಾಯಿ ಬೀಜ, ತುಪ್ಪ, ಬೆಲ್ಲ, ಹಾಗಲಕಾಯಿ ಮತ್ತು ಪೂಜೆ ಮಾಡಿ ಇಟ್ಟಿರೋಂಥ ತೆಂಗಿನಕಾಯಿ. ಒಬ್ಬೊಬ್ಬರು ಒಂದೊಂದು ಐಟಮ್ನ ಹಂಚ್ಕೊಂಡಿರ್ತಾರೆ. ಸೊ ಇದನ್ನು ತರ್ತೀನಿ, ನಾನು ಇದನ್ನು ತರ್ತೀನಿ ಅಂತ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ತರಕ್ಕೆ ಹೇಳಿರ್ತಾರೆ. ಎಲ್ಲರೂ ಕೂಡ ಅದನ್ನು ತಂದಿರ್ತಾರೆ. ಈಗ ಅದರ ಬಗ್ಗೆ ಮಾಹಿತಿ ಕೊಡೋದು. ಅದು ಈಗ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಡಯಟ್ ಮಾಡಬೇಕು ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ನೋಡಿ, ಡಯಟ್ ಮಾಡ್ತೀನಿ ಅಂತ ಹೇಳಿದರೆ ಈ ಐಟಮ್ಸ್ಗಳೇ ತಿನ್ನಬೇಕಾಗಿರೋದು. ತುಪ್ಪ ಅಂತೂ ತುಂಬಾ ಒಳ್ಳೆ ಫ್ಯಾಟ್ ಅಂತಲೇ ಹೇಳ್ಬೋದು, ಗುಡ್ ಫ್ಯಾಟು. ಅದು ತಿನ್ನೋದ್ರಿಂದ ಗುಡ್ ಫ್ಯಾಟ್ ಬೆಳ್ಕೊಳ್ಳುತ್ತೆ ಹೊರತು ಬ್ಯಾಡ್ ಫ್ಯಾಟ್ ಬೆಳ್ಕೊಳ್ಳಲ್ಲ. ಆ್ಯಕ್ಚುಲಿ ನಾವು ಒಣ ಕೊಬ್ಬರಿ ಮತ್ತು ಬೆಲ್ಲ ತಿನ್ನಬೇಕಾಗಿದ್ದು, ಬಟ್ ಒಣ ಕೊಬ್ಬರಿ ತಂದಿರಲಿಲ್ಲ. ಸೊ ಅದಕ್ಕಾಗಿ ಕಾಯಿ ಮತ್ತು ಬೆಲ್ಲ ಜೊತೆ ತಿಂತಾಯಿದ್ದೀವಿ. ಸೊ ನಿಮಗೆ ಗೊತ್ತಿರುತ್ತಲ್ವ, ಕೊಬ್ಬರಿ ಮತ್ತು ಬೆಲ್ಲ ತಿನ್ನೋದ್ರಿಂದ ಸೊಂಟಕ್ಕೆ ತುಂಬ ಒಳ್ಳೆಯದು ಅಂತ. ಇದು ದೊಡ್ಡವರಾದಾಗ ಬಾಣಂತಿಗೆಲ್ಲ ಕೊಟ್ಟಿರ್ತಾರಲ್ವ. ಮತ್ತು ಕಡಲೆಕಾಯಿ ಬೀಜ ಹಸಿ ತಿನ್ನಬಾರ್ದು, ಅದನ್ನು ನೆನೆಸಿ ತಿನ್ನಬೇಕು. 1-2-3 ಅವರ್ಸ್ ನೆನೆಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಒಳ್ಳೆ ಪ್ರೋಟೀನ್ ಇರುತ್ತೆ ಕಡಲೆಕಾಯಿ ಬೀಜದಲ್ಲಿ. ಮತ್ತು ಬೀಟ್ರೋಟು ನಮಗೆ ರಕ್ತ ಸೇರೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮೂಲಂಗಿ ಅದು ಕೂಡ ತುಂಬ ಒಳ್ಳೆಯದು. ಮತ್ತು ಹಾಗಲಕಾಯಿ ಕೂಡ ತುಂಬಾ ಒಳ್ಳೆಯದು. ಮತ್ತು ಸೌತೆಕಾಯಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೌತೆಕಾಯಲ್ಲಿ ನಾವು ತಿಂದಾಗ ನಮ್ಮ ಬಾಡಿಲಿ ನೀರಿನ ಅಂಶ ಜಾಸ್ತಿ ಮಾಡುತ್ತೆ, ಹೊಟ್ಟೆ ಹಸಿವು ಕಮ್ಮಿ ಮಾಡುತ್ತೆ. ಮೊಳಕೆ ಕಟ್ಟಿರೋ ಕಾಳುಗಳಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನು ಈ ಥರ ಸಲಾಡ್ ಮಾಡಿ ಕೂಡ ತಿನ್ಬೋದು, ಈ ಥರ ಜಸ್ಟ್ ಉಪ್ಪು ಖಾರ ಹಾಕಿ ಕೂಡ ತಿನ್ಬೋದು. ಡಯಟ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಇದೇ ಫುಡ್ನ ತಿಂದರೆ, ಹಸಿ ಫುಡ್ನ ತಿಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸಣ್ಣ ಆಗ್ಬೋದು ಕೂಡ. ಸಣ್ಣ ಆಗಬೇಕು ಅಂತ ಹೇಳಿದರೆ 70% ನಾವು ಡಯಟಲ್ಲಿರಬೇಕು. ಇನ್ನು 30% ಏನಾದರೂ ಎಕ್ಸಸೈಸ್, ಯೋಗ ಆಗಲಿ, ಎಕ್ಸಸೈಸ್, ವಾಕಿಂಗ್, ನಿಮಗೆ ಯಾವುದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದ್ರ ಪ್ರಕಾರ ನೀವು ಅಳವಡಿಸ್ಕೋಬೋದು ನಿಮ್ಮ ಲೈಫಲ್ಲಿ. ನಮ್ಮ ಲೈಫಲ್ಲಿ ಎಲ್ಲನೂ ಒಂದು ಶೆಡ್ಯೂಲ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಪೂಜೆ ಮಾಡಬೇಕು ಅಂತ ಹೇಗೆ ಎಲ್ಲ ಫಿಕ್ಸ್ ಆಗಿರ್ತೀವಿ, ಹಾಗೆ ಎಕ್ಸಸೈಸ್ ಮಾಡಬೇಕು ಅನ್ನೋದು ನಮ್ಮ ಶೆಡ್ಯೂಲಲ್ಲಿ ಆ್ಯಡ್ ಆಗಿರಬೇಕು. ತಿಂದಮೇಲೆ ಹರಗಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಈಗ ಎಲ್ರಿಗೂ ಬಡಿಸಾದ್ಮೇಲೆ ಒಂದು ಮಂತ್ರ ಹೇಳಿ ಆಮೇಲೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ವಿ. ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಇದಂತೂ ತುಂಬಾ ಒಳ್ಳೆಯ ಯೋಜನೆ. ಒಳ್ಳೆ ಪೌಷ್ಟಿಕ ಆಹಾರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲ ನಾವು ರೆಡಿ ಮಾಡ್ಕೊಂಡು ಮತ್ತೆ ಮನೆಗೆ ಹೊರಡಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.